ಹಸಿರು ಸೇನೆ ವತಿಯಿಂದ ಎಲ್ಲ ಕೂಡ ಇವತ್ತೆಲ್ಲ ನಮ್ಮ ಕಬ್ಬು ಬೆಳೆಗಾರರು ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಎಲ್ಲ ಸೇರಿದ್ದೀವಿ. ಜಿಲ್ಲೆಯಲ್ಲಿ ಹಲವಾರು ದಿನದಿಂದ ಹಲವಾರು ಕಾರ್ಖಾನೆಗಳು ಮುಂದಾಯಿತು. ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಕೂಡ ಸಾಕಷ್ಟು ರಸ್ತೆ ತಡೆದು ಸಾಕಷ್ಟು ನಮ್ಮೆಲ್ಲ ರೈತ ಮುಖಂಡರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಏನು ನಾವು ಬೆಳಗಾವಿ ಜಿಲ್ಲೆ ಕುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಹೋರಾಟ, ಏನು ಒಂದು 10 ದಿನದ ಹೋರಾಟ, ನಾವು 3,500 ರೂಪಾಯಿ ಕಬ್ಬಿನ ಬಿಲ್ ಕೊಡಬೇಕಂತ ಏನು ಹೋರಾಟನ ಪ್ರಾರಂಭ ಮಾಡಿದ್ದೀವಿ. ಅದು ಒಂದು ಐತಿಹಾಸಿಕ ಹೋರಾಟ ಆಗಿ ನಮಗೆ ಕಾರ್ಖಾನೆಯವರು ಸುಮಾರು 5-6 ವರ್ಷದಿಂದ ಒಂದೇ ರೇಟ್ ಕೊಡ್ತಾಯಿದ್ರು. ಇವತ್ತು ಹೇಗೆ ಬೆಳಗಾವಿ ಜಿಲ್ಲೆಯಲ್ಲಿ 3,000 ರೂಪಾಯಿ ಕೊಡ್ತಾಯಿದ್ರು, ಇಲ್ಲೂ ಕೂಡ 2,700 ರೂಪಾಯಿ 2,600 ರೂಪಾಯಿ ರೇಟ್ ಕೊಡ್ಕೋತಾ ರೈತರನ್ನ ಕಬ್ಬು ಕಾರ್ಖಾನೆ ಮಾಲೀಕರು ನಿರಂತರವಾಗಿ ಶೋಷಣೆ ಮಾಡ್ಕೊಂಡು ಬಂದರು. ಅವ್ರು ಯಾವಾಗ ಮಂಡತನ ತೋರಿಸಿ ಕಾರ್ಖಾನೆಯನ್ನು ನವೆಂಬರ್ 1ಕ್ಕೆ ಚಾಲೂ ಮಾಡ್ಬೇಕನ್ನುವಂಥ ವಿಚಾರ ಮಾಡಿದ್ರು. ಅದೇ ರೀತಿಯಾಗಿ ನವೆಂಬರ್ 1 ಹೋಗಿ ಅಕ್ಟೋಬರ್ 20ಕ್ಕೆ ಹೊಳ್ಳಿ ಆರ್ಡರ್ ಮಾಡಿದ್ರು. ಅವಾಗೆಲ್ಲ ರೈತರ ಕಬ್ಬು ಬೆಳೆಗಾರರು ರೊಚ್ಚಿಗೆದ್ದ ಇವತ್ತು ಕಾರ್ಖಾನೆಯವರು ಮಾಲಕರ ಸರ್ಕಾರದಾಗ ಇರೋದಿದ್ರೆ ಇವತ್ತು ರೈತರಿಗೆ ಮೋಸ ಮಾಡ್ತಾ ಇರೋದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ರೊಚ್ಚಿಗೆದ್ದು ಕಾರ್ಖಾನೆಯನ್ನು ರಾಜ್ಯದಲ್ಲಿ ಎಲ್ಲ ಬಂದ್ ಮಾಡಿಸಿದ್ದೀವಿ. ಅವಾಗ ಕಾರ್ಖಾನೆಯವರಿಗೆ ಭಯ ಪ್ರಾರಂಭ ಆಗಿ ನಮ್ಮಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಒಳಗೆ ಅಲ್ಲಿ 3,000 ರೂಪಾಯಿ ಕೊಡ್ತಾ ಇದ್ರು. ಮೊದಲು 50 ರೂಪಾಯಿ ರೇಟ್ ಹೆಚ್ಚಾಯಿತು. ನಂತರ ಭಾಳಷ್ಟು ಮತ್ತೆ 1 ದಿನ 2 ದಿನ ಹೋಯಿತು, 25 ರೂಪಾಯಿ ಹೆಚ್ಚಾಯಿತು. ಆಮೇಲೆ 25 ರೂಪಾಯಿ ಹೆಚ್ಚಾಯಿತು. ಹಾಗೆ ಮತ್ತೆ ಜಗಳ ಪ್ರಾರಂಭ ಆಯಿತು. ಮತ್ತೆ 25, 10, 25, 10 ಆಗಿ ಲಾಸ್ಟ್ಗೆ 200 ರೂಪಾಯಿಗೆ ಬಂದಿತ್ತು. 3,200 ರೂಪಾಯಿಗೆ ಬಂದಿತ್ತು. ಕೊನೆಗೆ ಅದು ಭಾಳ ನನಗೆ 1 ರೂಪಾಯಿ ಕೊಡೋಕ್ಕಾಗಲ್ಲ, ನಾವು ಕಾರ್ಖಾನೆ ಬೇಕಾದ್ರೆ ಬಂದ್ ಮಾಡ್ತೀವಿ, ನಮ್ಮ ಪರಿಸ್ಥಿತಿ ಕೆಟ್ಟಿದೆ, ನಾವು ಒಮ್ಮೆ 200 ರೂಪಾಯಿ ಕೊಡ್ತಾ ಇದ್ದೀವಲ್ಲ, ಹಾಗೆ ಹೀಗೆ ಗಲಾಟೆ ಚಾಲೂ ಆಯಿತು. ಆಮೇಲೆ ನಾವು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ವಿ. ರಾಜ್ಯದ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದೀರಾ, ನಿಮ್ಮ ಜವಾಬ್ದಾರಿ ಇದೆ, ನೀವು 1 ಟನ್ ಕಬ್ಬಿಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ, ನೀವು ಇವತ್ತು ಕಬ್ಬು ಬೆಳೆಗಾರ ರಕ್ಷಣೆ ಮಾಡಬೇಕು, ಕಾರ್ಖಾನೆಯವ್ರ ಕಡೆ ಹಣ ವಸೂಲಿ ಮಾಡಿಕೊಡ್ಬೇಕನ್ನುವಂಥ ಒತ್ತಾಯ ಪ್ರಾರಂಭ ಆಯಿತು. ಆಮೇಲೆ ಭಯಂಕರ ಗಲಾಟೆ ಆಯಿತು. ರಾಷ್ಟ್ರೀಯ ಹೆದ್ದಾರಿ ಕಡೆ ಕೊಟ್ಟಿವಿ. ಅಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದರು, ನಚಿಕೆ ಪಾಟೀಲ್ ಅವರು ಬಂದು ಕೈ ಮುಗಿದು ವಿನಂತಿ ಮಾಡಿಕೊಂಡು ಚಳವಳಿಯನ್ನು ವಾಪಸ್ ಪಡ್ರಿ, 1 ದಿನಕ್ಕೆ ಅವಕಾಶ ಕೊಡ್ರಿ ಅಂತೇಳಿ ಶಿವಾನಂದ ಪಾಟೀಲ್ ಮಾತ್ರ ರಿಕ್ವೆಸ್ಟ್ ಮಾಡ್ಕೊ. ಅಂದರೆ ಅನಿವಾರ್ಯ ಕಾರಣಕ್ಕಾಗಿ ನಾವು ಇರಲಿ 1 ದಿನ ಅವಕಾಶ ಕೊಡೋಣ ಅಂತೇಳಿ ಕೊಟ್ಟಾಗ ಮತ್ತು ಶಿವಾನಂದ ಪಾಟೀಲ್ ಅವರು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿ ಅವರು ಸುಮಾರು 3-4-5-6 ಗಂಟೆ ಮೀಟಿಂಗ್ ಆಯಿತು. ರೈತರ ಬದಲ ಗಂಭೀರವಾಗಿ ಚರ್ಚೆ ಆಯಿತು. ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು FRPಕ್ಕಿಂತ ಹೆಚ್ಚಿನ ನಾವು ರೇಟ್ ತಗೋದು. FRP ನಾವು ಯಾರೂ ಎಂದೂ ಒಪ್ಪಿಲ್ಲ, ಈಗೂ ಕೂಡ ಒಪ್ಪಲ್ಲ. ಇದು ಕೂಡ ಇವತ್ತು ಏನು ರೇಟ್ ತಗೋತು, ಬೆಳಗಾವಿ ಇರಲಿ, ಬಾಗಲಕೋಟೆ ಇರಲಿ, ಇವತ್ತು ಬಿಜಾಪುರ ಇರಲಿ, ಇಲ್ಲೂ ಇರಲಿ FRP ಹೊರತುಪಡಿಸಿನೇ ನಾವು ತಗೋದು. FRP ಎಂದೂ ಕೂಡ ನಂಬಿಲ್ಲ. ಆಮೇಲೆ ಮುಖ್ಯಮಂತ್ರಿ ಅವರ ಒತ್ತಾಯಕ್ಕೆ ನಮಗೆ ಕೂಡ ಮಾತಾಡಿದ್ರು, ಇಲ್ಲ ಏನು ಮಾಡೋಕ್ಕಾಗುತ್ತೆ, ಅವರು ಭಾಳ ಅಂತಂದ್ರೆ ಇನ್ನೊಂದು 50 ರೂಪಾಯಿ ನಾವು ಕೊಡಿಸ್ಲಿಕ್ಕೆ ಸಾಧ್ಯತೆ ಆಗಲ್ಲ ಅನ್ನಕತ್ರು. ನಮಗೇನು ಗೊತ್ತಿಲ್ಲ. ನಮ್ಮದು ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರ ಸಾವಿರಾರು ಟನ್ ಬೆಳೀತಕ್ಕಂಥ ಸಾವಿರಾರು ಜನ ಚರ್ಚೆ ಮಾಡಿದ್ವಿ. ಬಾಗಲಕೋಟೆ ಬೆಳಗಾವಿ ನಾವು ಕಂಡೀಷನ್ವಾಗಿ 3,400 ರೂಪಾಯಿ ಕತ್ಕೊತೀವಿ. ಲಾಸ್ಟಿಗೆ ಮತ್ತು ಚರ್ಚೆ ಆಯಿತು. ಚರ್ಚೆಯಾಗಿ ಲಾಸ್ಟ್ 3,100 ರೂಪಾಯಿ ತೆಳಗೆ 1 ರೂಪಾಯಿ ಕೂಡ ಕಡಿಮೆ ಆಗಲ್ಲ. ಹಂಗೇನಾದರೂ 1 ರೂಪಾಯಿ ಕಡಿಮೆ ಆದರೆ ರೈತರು ನಮಗೆ ಕಬ್ಬು ಹೋರಾಟಗಾರನ ತೆಳಗೆ ಗೋರಿ ತೆಗೆದು ಮೇಲಾದ ಹೋಗ್ತಾರೆ. ನೀವು ಇವತ್ತು ತಾಯಂದಿರಿಗೆ ಗ್ಯಾರಂಟಿ ಕೊಡ್ತಾ ಇದ್ರು, ವರ್ಷಕ್ಕೆ 50,000 ಕೋಟಿ ರೂಪಾಯಿ ಹೋರಾಟ ಮಾಡಿಲ್ಲ ಕೊಡ್ತಾ ಇದ್ದೀರಾ. ನಾವು ಲಕ್ಷ ಜನ, ಇಡೀ ರಾಜ್ಯದಲ್ಲಿ ಲಕ್ಷ ಜನ ಬೀದಿಗೆ ಬಂದಿದ್ದೀವಿ, ಕಬ್ಬು ಬೆಳೆಗಾರ ಬೀದಿಗೆ ಬಂದು ಗೌರ್ಮೆಂಟ್ಗೆ ರಾಜ್ಯ ಸರ್ಕಾರಕ್ಕೆ 5,000, 1 ಟನ್ನಿಗೆ 5,000 ಹೋಗುತ್ತೆ, ಕೇಂದ್ರ ಸರ್ಕಾರ ಹೋಗುತ್ತೆ. ನೀವೇನು ಮಾಡ್ತೀರಾ ಅದು ಗೊತ್ತಿಲ್ಲ. 1,000 ಕೋಟಿ ಆದರೂ ಕೊಟ್ಟು ರೈತರನ್ನ ಕಾಪಾಡಬೇಕಂತೇಳಿ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದಾಗ 3,100 ರೂಪಾಯಿ ಘೋಷಣೆ ಆಯಿತು. ಆಮೇಲೆ ಇವತ್ತು ಆ 3,100 ರೂಪಾಯಿ ಆದಿದ್ದು ಇಡೀ ರಾಜ್ಯವ್ಯಾಪಿ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರಿಗೆ ಕೂಡ ಲಾಭ ಆಯಿತು. ಅದು 50 ರೂಪಾಯಿ ಸರ್ಕಾರ ಕೊಡ್ತಕ್ಕಂಥದ್ದು ರಾಜ್ಯವ್ಯಾಪಿ ಕಬ್ಬು ಬೆಳೆಗಾರಿಗೆ. ನೋಡ್ರಿ, ಇಲ್ಲಿ 2,700 ರೂಪಾಯಿ ಇದ್ದದ್ದು. ನಿನ್ನೆ ಕಾರ್ಖಾನೆಯವ್ರು, ಕೆಲವು ಕಾರ್ಖಾನೆಯವ್ರು ಬಂದು ನಾನು ಕೂಡ ಬೆಳಿಗ್ಗೆ ಶುಗರ್ ಕಮಿಷನರ್ಗೆ ಮಾತಾಡಿದೆ, ನನಗೆ ಹೆಲ್ತ್ ಸರಿ ಇಲ್ಲ, ನಾನೇ ಬರುವಂತ ಇದ್ದಿತ್ತು, ಬೇರೆ ಕಾರ್ಯಕ್ರಮ ಇದ್ದು. ಆದರೂ ನಮ್ಮ ಇಲ್ಲಿ ಇರ್ತಕ್ಕಂಥ ಬಾಳೆಗಾರ ನೀವು ಅಧ್ಯಕ್ಷರು ಬರಲೇಬೇಕು, ಇಲ್ಲೂ ಕೂಡ ರೈತರನ್ನ ರಕ್ಷಣೆ ಮಾಡಬೇಕು. ನಾವೆಲ್ಲ ಹಿಂಗೆ 27 ತಗೋದ್ರೆ ನನಗೆ ಭಯಂಕರ ಆಯ್ತಪ್ಪ, ಅಲ್ಲಿ 10,000 ಜನ ಕೊಡೋದು ಬೇಡ, ನನಗೆ ಇಲ್ಲಿ ಕೂಡ ಬೆಲೆ ನಿಗದಿ ಆಗೋದು ಮುಖ್ಯ ಅಂತೇಳಿ ನಾನು ಕೂಡ ಬಂದೆ. ಬರುತ್ತನ ಕಮಿಷನರ್ನ ನಿನ್ನ ಬೆಳಿಗ್ಗೆ ಮಾತಾಡಿದೆ, ಅಲ್ಲಿ ಏನು ರಿಕ್ವೈರಿ ಇದೆ ಅವರಿಗೆ ಯಾರು 10.15 ಇದ್ದಾರೆ ಅವ್ರಿಗೆಲ್ಲ ಘೋಷಣೆ ಮಾಡತ್ತೇಳಿ ನೀನು ಬಹುಶಃ DD ಅವ್ರ ಕೂಟಿಗೆ ಬಂದು ಎಷ್ಟು 3,160 ರೂಪಾಯಿ ಅವರು ಘೋಷಣೆ ಮಾಡಿದ್ದಾರೆ, 150 ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತು ಈ ರೇಟು ಯಾಕಂತಂದ್ರೆ 450 ರೂಪಾಯಿ ಇವತ್ತು ಬರ್ಕ್ ಆಯಿತು, 460 ರೂಪಾಯಿ ಇವತ್ತೇನು ಕುರ್ಲಾಪುರ ಐತಿಹಾಸಿಕ ಚಳವಳಿ ನಿಮ್ಮೆಲ್ಲರ ಮೀಡಿಯಾ ದೇವರುಗಳಿಂದ ಶಕ್ತಿಯಿಂದ ಇಡೀ ನಾಡಿನ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆ, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ಇಡೀ ಎಲ್ಲ ನಾಡಿನ ಪರಮ ಪೂಜ್ಯರು ಶಶಿಕಾಂತ್ ಗುರೂಜಿ ಅವರ ನೇತೃತ್ವ ಹೋರಾಟದಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರರಿಗೆ ರಕ್ಷಣೆ ಆಗ್ತಕ್ಕಂಥದ್ದು ಪ್ರಾರಂಭ ಆಗೈತಿ. ಇದು ಐತಿಹಾಸಿಕ. ಈಗ ಇಲ್ಲಿರ್ತಕ್ಕಂಥ ಏನು ಇವತ್ತು 3,150 60 ಕೊಡ್ತಾ ಇದ್ದಾರೆ,
ಈ ರೀತಿ ಸುಮಾರು ಏನು 6 ಕಾರ್ಖಾನೆಗಳು ಇಲ್ಲಿದ್ದಾವೆ, ಯಾದಗಿರಿ ಇರ್ಬೋದು, ಎಲ್ಲ ಕಾರ್ಖಾನೆಗಳು ಕೂಡ ಕಡ್ಡಾಯವಾಗಿ ಈ ನಮ್ಮ 3,300 ರೂಪಾಯಿ ಇದೆ, ಆದರೂ ಕೂಡ ಇಲ್ಲಿ ರಿಕವರಿ ಆದ ಇದೆ ಅಂತೇಳಿ ರೈತರಿಗೆ ಗಲಾಟೆ ಮಾಡಿಸೋದು ಬೇಡ. ಈ ಸಲ ಮತ್ತೆ ಹೋರಾಟ ಮಾಡೋಣ. ಇಲ್ಲಿ ಕೂಡ ರಿಕವರಿ ಕಬ್ಬು ಹೆಚ್ಚಾಗಬೇಕಾಗಿದೆ ಅನ್ನುವಂಥ ಆರೋಪಗಳು ಮಾಡ್ತಾ ಇದ್ದಾರೆ. ಈಗಾಗಲೇ 86 ನಮ್ಮ ಭಾಗದಲ್ಲಿ ಕಬ್ಬು ಇದೆ, ಕೋಲಾರ ಇಲ್ಲೇ ಇದೆ, ಸಾಕಷ್ಟು ಒಂದು ಬದಲಾವಣೆ ಮಾಡ್ಬೋದು. ಈ ಉಳಿದ ಕಾರ್ಖಾನೆ ರೇಣುಕಾ ಶುಗರ್ ಇರ್ಬೋದು, ಉಗಾರ್ ಕಾರ್ಖಾನೆ ಇರ್ಬೋದು, ಇವರು ಕೂಡ ಉಡಾಪಿತನ ಮಾಡ್ದ ಕಬ್ಬು ನಾವೆಲ್ಲ ಬೆಳಿಲಿಕ್ಕೆ ಒಂದೇ ಖರ್ಚು ಬರುತ್ತೆ. ಇವತ್ತು ಈ ಗುಲ್ಬರ್ಗಾದಾಗಿರಲಿ ಕರ್ನಾಟಕ ತುಂಬ ಒಂದೇ ಕಬ್ಬು ಬೆಳೆಯಕ್ಕೆ ಬರ್ತೈತಿ. ಏನು 3,160 ರೂಪಾಯಿನ ಘೋಷಣೆ ಮಾಡಿರಿ, ಇವತ್ತು 6 ಕಾರ್ಖಾನೆಗಳು 3,160 ರೂಪಾಯಿ ಕೊಟ್ಟನೇ ಚಾಲೂ ಮಾಡಬೇಕು. ಇವತ್ತು ಈ ಕಬ್ಬು ಬೆಳೆಗಾರರ ಐತಿಹಾಸಿಕ ಚಳವಳಿಯಿಂದ ಇವತ್ತು 450 ರೂಪಾಯಿ 100 ಟನ್ ಬೆಳೆಯಂಗೆ 45,000 ರೂಪಾಯಿ, 1,000 ಟನ್ ಬೆಳೆಯಂಗೆ 4 ಲಕ್ಷ ರೂಪಾಯಿ. ಇವತ್ತೇನು ಗುರ್ಲಾಪುರದಲ್ಲಿ ನಡೀತಕ್ಕಂಥ ಒಂದು ಐತಿಹಾಸಿಕ ಹೋರಾಟ, ಅದಕ್ಕೆಲ್ಲರೂ ಬೆಂಬಲದಿಂದ ಇವತ್ತು ಇಡೀ ಕಬ್ಬು ಬೆಳೆಗಾರ ಜಾಗೃತ ಆಗಿರು. ಮುಖ್ಯಮಂತ್ರಿ ಅವರು ಕೂಡ ಕಬ್ಬು ಬೆಳೆಗಾರರ ಒಂದು ಅರ್ಜೆಂಟ್ ಸಭೆಯನ್ನು ಕರಿಬೇಕಾಗಿತ್ತು, ತಾವು ಕೂಡ ಲೇಟ್ ಮಾಡಬೇಡ್ರಿ. ಇವತ್ತು ತೂಕದಲ್ಲಿ ಕೂಡ ಮೋಸ ಆಗ್ತಾ ಇದೆ. ಇವತ್ತು ನಾವು ಬೆಲೆ ನಿಗದಿ ಮಾಡಿ ತೂಕದಲ್ಲಿ ಮೋಸ ಆಗಕ್ಕೆ ಏನು ಮಾಡಕ್ಕೆ ಸಾಧ್ಯತೆ? ಅದನ್ನು ಕೂಡ ಅದೇ ಕಡಿವಾಣ ಹಾಕಕ್ಕೆ ನಾನು ಎಲ್ಲ ಕಂಡುಹಿಡಿದಿದ್ದೀವಿ. ಕಂಪ್ಯೂಟರ್ ಅನ್ನುವಂಥದ್ದು ಏನೋ ಅವರು ಮಾಡ್ತಾ ಇದ್ದಾರೆ, ಆ ಕಂಪ್ಯೂಟರನ್ನು ಸೀಸ್ ಮಾಡಿಸ್ತಕ್ಕಂಥ ಪ್ರಾರಂಭ ಮಾಡಿದ್ದೀವಿ. ಡಿಜಿಟಲ್ ಕಾಟ ಮಾಡಿದ್ದಾರೆ, ಅದು ಡಿಜಿಟಲ್ ಕಾಟ ಇಂತಿಂಥ ಕಂಪ್ನಿನೇ ಇರಬೇಕು ಅನ್ನುವಂಥದ್ದು ಇದೆ. ಈಗಾಗಲೇ ಇಲ್ಲಿ ರೇಣುಕಾ ಶುಗರ್ದವ್ರು ಕಟ್ಟಿದ್ದಾರೆ, ಅವರು ಒಳ್ಳೆ ಕಂಪನಿ ಕಟ್ಟಿದ್ದಾರೆ, ಅವರ ತೂಕದಲ್ಲಿ ಆ ಕಂಪ್ಯೂಟರ್ನೇ ಇಟ್ಟಿಲ್ಲ. ಈ ರೀತಿ ಎಲ್ಲ ಕೂಡ ರಾಜ್ಯದಲ್ಲಿ ಈಗ ನಾವು ಅದನ್ನ ಅದಕ್ಕಾಗಿ ಮುಖ್ಯಮಂತ್ರಿ ಅವ್ರ ಜೊತೆ ಸಭೆ ಮಾಡ್ತಾ ಇದ್ದೀವಿ. ಈಗ ಒಂದು 4-6 ದಿವಸದಲ್ಲಿ ಅದೇ ಅವ್ರು ರೇಟ್ ಒಪ್ಪಿಲ್ಲ, ಅವರು ರಿಕವರಿ ಹೇಳ್ತಾ ಇದ್ದಾರೆ, ಅದು ಅವ್ರ ತಪ್ಪು. ಯಾಕಂದ್ರೆ ಇದೇ ಕಬ್ಬು ಬೆಳೆದು ಇಲ್ಲಿ 10.15-20 ರಿಕವರಿ ಕೊಟ್ಟವ್ರದಾರು, ತಾವು ರಿಕವರಿ ಕೊಟ್ಟಿರೋದಂದ್ರೆ ನಿಮಗೂ ಬುದ್ಧಿ ಬರ್ಬೇಕು. ಯಾಕಂದ್ರೆ 5-6 ವರ್ಷದಿಂದ ರೈತರು ಸುಲಿಗೆ ಮಾಡಿದಿರಿ, ಏನು ಪುಕ್ಕಟೆ ಬಿಟ್ಟಿ ಕೊಡತ್ತೀರಿ. 5-6 ವರ್ಷದಿಂದ 100 ರೂಪಾಯಿ ಕೊಡ್ಬೋದಾಗಿಲ್ಲ, ನಿಮ್ ಕರ್ನೇ ಇಲ್ಲ. ಬಾಯ್ ಪಡಕ್ ರಗಡೆ ಉತ್ಪಾದನೆ ಮಾಡ್ತೀರಿ, ಒಪ್ಕೊಳ್ಳಕ್ ರೆಡಿ ಇಲ್ಲ ಅಂದ್ರೆ ಇವತ್ತು ಯಾರ 3,150 ರೂಪಾಯಿ ಕೊಡ್ತಾ ಇದ್ರೆ 60 ರೂಪಾಯಿ ಕೊಡ್ತಾರೆ, ಕಬ್ಬು ಕಳಿಸ್ತಾರೋ ಚಾಲೂ ಇರ್ತಾವ. ಅವ್ರು ಬೇಕಪ್ಪ ಲಾಭ ಆಕೈತೆ ಅಂದ್ರೆ ಚಾಲೂ ಮಾಡ್ಬೇಕು, ಅವ್ರಿಗೆ ಕೊಡ್ಲೇಬೇಕಾ? ಯಾಕಂದ್ರೆ 5-6 ವರ್ಷದಿಂದ ಲೂಟಿ ಮಾಡಿದಾರೆ. ಅವ್ರು 55 ರೂಪಾಯಿ ರೈತರಿಗೆ ಜಾಸ್ತಿ ಕೊಡ್ಬೋದಾಗಿತ್ತು, ಲಾಭದಾಗ ಎಂದೂ ಕೊಟ್ಟಿಲ್ಲ ನಮಗ. ಬಾಯಿ ಪಡಕ್ ಲಾಭ ಕೊಡ್ಬೇಕು 75% ಅದು ಕಾನೂನು ಐತೆ, ಇತಿಹಾಸದಾಗ ಕೊಟ್ಟಿಲ್ಲ. ಅವ್ರ ಈ ಕಾರ್ಖಾನೆ ಮಾಲೀಕರ ನಮ್ಮ ರೈತರನ್ನ ಉದ್ಧಾರ ಮಾಡಕ್ಕಾಗಿ ಕಾರ್ಖಾನೆ ಕಟ್ಟಿಲ್ಲ. ಇವತ್ತೇನ ಒಂದು ರೈತ ಶಕ್ತಿ ಆಯ್ತು, ಜನಾಂದೋಲನ ಕಾರ್ಯಕ್ರಮ ಆಯ್ತು ರಾಜ್ಯದಾಗ. ನೀವು ಮೀಡಿಯಾ ದೇವರಿಂದ ಇವತ್ತು ಸರ್ಕಾರನ ಕಂತಕ್ಕಂಥ ಕೆಲಸ ಆಯ್ತು, ಕಾರ್ಖಾನೆ ಮಾಲೀಕರು ತೆಗಿಸ್ರಿ. ಅದಕ್ಕಾಗಿ ಎಚ್ಚೆತ್ತು ಇವತ್ತ ರೈತರಿಗೆ 300-400 ರೂಪಾಯಿ ರಾಜ್ಯವ್ಯಾಪಿ ಲಾಭ ಆಗ್ತಕ್ಕಂಥದ್ದು. ಇನ್ನೂ ಕೂಡ ಮುಂದೆ ಬಿಡುದಿಲ್ಲ. ಈಗ ನಾವು ಹಠ ಹಿಡಿಬಾರ್ದು, ಕಬ್ಬುಗಳು ಕೂಡ ಬೆಳೆದ್ ನಿಂತಿದಾವೆ, ಅದು ಹಾಳಾಗಬಾರ್ದು ಅನ್ನೋದಕ್ಕಾಗಿ 3,300 ರೂಪಾಯಿ ಮುಗಿಸ್ಕೊಂಡಿದ್ದೀವಿ ನಾವು. ಏನಿಲ್ಲ, ಅವ್ರಿಗೆ ಕೊಟ್ರೆ ನೋಡ್ರಿ, ಈಗ ಅವರು ಕೊಡ್ಲೇಬೇಕೇನು ಬಿಡಕ್ಕಿಲ್ಲ. 5-6 ವರ್ಷ ಲೂಟಿ ಮಾಡ್ಯಾರು. ಈ ಸಲ ಒಂದು 200-300 ರೂಪಾಯಿ ಏನು ಹೆಚ್ಚಾಗಿ ಕಡಿಮೆ ತಿಂದಾರ, ಅದನ್ನ ಇಲ್ಲಿ ಕೊಟ್ಟು ಬಿಡೋದು. ಮುಂದಿನ ಸಲ ಏನೈತಿ, ರೈತರಿಗೆ ಕಬ್ಬು ಇಳುವರಿ ಕಬ್ಬು ಬೆಳೆದಕ್ಕೆ ಅವಕಾಶ ಕೊಡೋದು. ಇನ್ನೊಂದು ಏನು ಪ್ರಾಬ್ಲಮ್ ಆಗಿತ್ತಂದ್ರ ರಿಕವರಿಯನ್ನ ಸರ್ಕಾರ ತೆಗೆದಿಲ್ಲ, ನಾವು ರೈತರು ತೆಗೆದಿಲ್ಲ. ಕಾರ್ಖಾನೆ ಮಾಲೀಕನ ರಿಕವರಿ ತೆಗೆದನೋ ಅವ ಕೂಡ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾನ. ಇದು ಲೂಟಿ ಮಾಡ್ತಕ್ಕಂಥದ್ದು ಆಗತೈತಿ. ಇದೆಲ್ಲ ಬಂದ್ ಆಗಬೇಕು. ಇವತ್ತೇನು 3,150 ರೂಪಾಯಿ ಇವತ್ತೇನು ಘೋಷಣೆ ಆಗೈತಿ, ಇಡೀ ಗುಲ್ಬರ್ಗಾ ಜಿಲ್ಲೆ ಇರ್ತಕ್ಕಂಥ, ಯಾದಗಿರಿ ಜಿಲ್ಲೆ ಇರ್ತಕ್ಕಂಥ ಕಡ್ಡಾಯವಾಗಿ ಎಲ್ಲ ರೈತರಿಗೆ ಕೊಡ್ಲೇಬೇಕು. ಏನು ಬಿಟ್ಟಿ ಕೊಡ್ತಾ ಇಲ್ಲ. ಇವತ್ತು ನಾವು FRP ಹೊರತುಪಡಿಸಿನೇ ಇವತ್ತು ರೇಟ್ ತಗೋತಾ ಇದ್ದೀವಿ. ಬೆಳಗಾವಿ ಒಳಗೆ ಕೂಡ ನಮ್ಮಲ್ಲಿ 10-15 ಕಾರ್ಖಾನೆಗಳು FRP ರಿಕವರಿ ಇಲ್ಲ, ಆದ್ರೂ 3,300 ಹೆಂಗೆ ತಗೋತಾ ಇದ್ದೀವಿ. ಇಲ್ಲಿ ಕೂಡ 3,150 ರೂಪಾಯಿ ಕಡ್ಡಾಯವಾಗಿ. ಬೀದರ್ ಕೂಡ ಅದು ಕೂಡ ಕೊಡಬೇಕು. ಯಾರ್ದು ಬಿಟ್ಟಿ ಇಲ್ಲ ಇಲ್ಲಿ. ಅವ್ರು ಬಾಯ್ ಪಡಕ್ ಲಾಭ ಹಾಕವು, ಸಾಕಷ್ಟು ಕೋಟಿ ಗಂಟೆ ಆಸ್ತಿ ಮಾಡ್ಯಾರು. ಅದು ಒಳ್ಳೆ ವಿಚಾರ ಸರ್, ಆದ್ರೆ ಈಗೇನಾಗಿದೆ, ಎಲ್ಲ ಮೋಸ ನಡೀತಾ ಇದೆಯಲ್ಲ. ಈಗ ರಿಕವರಿಯನ್ನ ಒಂದು ನಾವು ಶಾಂಪಲ್ ಮಿಷನ್ ಕುಣಿಸ್ಬೇಕಾಗಿದೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಮಾತಾಡಿ, ಶುಗರ್ ಮಂತ್ರಿ ಅವ್ರ ಜೊತೆ ಮಾತಾಡಿ ಒಂದು ಮೀಟಿಂಗ್ ಆಯ್ತಲ್ಲ ಅಂತಂದ್ರೆ ಅದು ಗೆಜೆಟ್ದಲ್ಲಿ ಪಾಸ್ ಆಗಿ ಅದಕ್ಕೆ ಸರ್ಕಾರ ಬಜೆಟ್ ತೆಗೆದಿಟ್ಟು, ಈಗ ಹೇಗೆ ತೂಕದ ಸೇತುವೆಗಳನ್ನ ಸರ್ಕಾರ ಬಜೆಟ್ ತೆಗೆದಿಟ್ಟಿದೆ, ಆ ರೀತಿ ಇದಕ್ಕೂ ಕೂಡ ಸಿಸ್ಟಮೆಟಿಕ್ ಮಾಡಿಸ್ತಕ್ಕಂಥದ್ದನ್ನ ಆಗ್ಬೇಕು. ರಿಕವರಿ ಸರ್ಕಾರನೇ ಚೆಕ್ ಮಾಡಬೇಕು. ಕಾರ್ಖಾನೆ ಮಾಲೀಕ ಚೆಕ್ ಮಾಡಿದ್ರೆ ತುಡುಗು ಮಾಡ್ತಾನೆ, ಮೋಸ ಮಾಡ್ತಾನೆ. ಅದಕ್ಕಾಗಿ ದಯವಿಟ್ಟು ಕಬ್ಬು ಬೆಳೆಗಾರನ ರಕ್ಷಣೆಯನ್ನ ಕಾರ್ಖಾನೆ ಮಾಲೀಕರು ಮಾಡಬೇಕು, ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು. ಇಷ್ಟು ಬಗೆಹರಿದಿಲ್ಲ. ನಾವ 1 ಟನ್ ಕಬ್ಬಿಗೆ ರಾಜ್ಯ ಸರ್ಕಾರಕ್ಕೆ 5,000 ಟ್ಯಾಕ್ಸ್ ಹೋಗ್ತಿ, ಕೇಂದ್ರ ಸರ್ಕಾರಕ್ಕೆ 5,000 ಟ್ಯಾಕ್ಸ್ ಹೋಗ್ತಿ. ಅದ್ರೊಳಗೆ 1,000 ಅವ್ರನ್ನ ಕೇಳಿದೀವಿ, ಇವ್ರನ್ನೂ ಕೂಡ ಕೇಳ್ತೀವಿ. ಚಳಿಗಾಲ ಬೆಳಗಾವಿ ಅಧಿವೇಶನದಾಗ ಸುಮಾರು 10 ಲಕ್ಷ ಕಬ್ಬು ಬೆಳೆಗಾರ ಸೇರಿ ಅಲ್ಲೂ ಕೂಡ ಸರ್ಕಾರದಿಂದ ಇನ್ನೂ ಹೆಚ್ಚಿಗೆ ಪರಿಹಾರನ ಪಡ್ಕೋತಕ್ಕಂಥ ಕೆಲಸ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದ್ರೆ.